ಅಧಿಕಾರಿಗಳು ಚಾಪೆ ಕೆಳಗೆ ನುಸುಳಿದರೆ ಲೋಕಾಯುಕ್ತ ಅಧಿಕಾರಿಗಳು ರಂಗೋಲಿ ಕೆಳಗೆ ನುಗ್ತಾರೆ. ಕೋಟಿ ಕೋಟಿ ಲೂಟಿ ಹೊಡೆದು ಹಾಯಾಗಿ ಮಲಗಿದ್ದಂಥ ಭ್ರಷ್ಟರಿಗೆ ಇವತ್ತು ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಭ್ರಷ್ಟರ ಮನೆಯ ಮೇಲೆ ಫಿಲ್ಮಿ ಸ್ಟೈಲಲ್ಲಿ ರೇಡ್ ಮಾಡಿದಂಥ ಲೋಕ ಟೀಮ್ ಮಾಡಿದಂಥ ಅಧಿಕಾರಿಗಳು ಮಾಡಿರುವಂಥ ಆಸ್ತಿ ಕಂಡು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದು ಮಾತಿಗಷ್ಟೇ ಸರಿ. ಸರ್ಕಾರಿ ಕೆಲಸ ಅನ್ನೋದು ದುಡ್ಡು ಮಾಡೋಕೆ ಅಂತ ತಿಳ್ಕೊಂಡಿರೋ ಕೆಲ ಭ್ರಷ್ಟರಿಗೆ ಲೋಕಾಯುಕ್ತ ಇವತ್ತು ಚಳಿ ಬಿಡಿಸಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಜನ್ಮ ಜಾಲಾಡಿದ್ದಾರೆ. ಬೆಂಗಳೂರಿನಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಾಯ್ತು ಲೋಕಾಯುಕ್ತ ರೇಡ್. ಮನೆ ಬಾಗಿಲು ತೆಗೆಯದೆಯೇ ಕಳ್ಳಾಟವಾಡ್ತಿದ್ದ ಡಿಎಚ್ಒ ಸುನಿಲ್. ಈ ಫೋಟೋದಲ್ಲಿ ಕಾಣಿಸ್ತಿದ್ದಾನಲ್ಲ, ಇವನ ಹೆಸರು ಸುನಿಲ್ ಕುಮಾರ್, ಡಿಎಚ್ಒ. ಆದ್ರೀಗ ಬೆಳ್ಳಂಬೆಳಗ್ಗೆ ಸುನಿಲ್ ಕುಮಾರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ಬಸವೇಶ್ವರ ನಗರದ 4 ಅಂತಸ್ತಿನ ತ್ರಿಪ್ಲೆಕ್ಸ್ ಬಂಗಲೆ ಮೇಲೆ ದಾಳಿ ಮಾಡಲಾಯಿತು. ಇನ್ನು ಸುನಿಲ್ ಕುಮಾರ್ ಮನೆಗೆ ಲೋಕಾಯುಕ್ತ ಅಧಿಕಾರಿಗಳು ಬಂದ್ರು ಸುಮಾರು 4 ಗಂಟೆಗಳ ಕಾಲ ಬಾಗಿಲು ತೆಗೆಯದೆ ಕಿರಿಕ್ ಮಾಡಿದ್ರು ಎಂಬ ಮಾಹಿತಿ ಇದೆ. ಹೌದು, ಬೆಳಗ್ಗೆ ಸುಮಾರು 6 ಗಂಟೆಗೆ ಲೋಕಾಯುಕ್ತ ಟೀಮ್ ಸುನಿಲ್ ಕುಮಾರ್ ಮನೆ ಮೇಲೆ ದಾಳಿ ಮಾಡಿತು. ಸತತ 4 ತಾಸುಗಳ ಕಾಲ ಡೋರ್ ಓಪನ್ ಮಾಡದೆ ಸುನಿಲ್ ಕುಮಾರ್ ಕಿರಿಕ್ ಮಾಡಿದ್ರು. ಬಳಿಕ 10:15ಕ್ಕೆ ಪಕ್ಕದ ಮನೆ ಬಿಲ್ಡಿಂಗ್ ಹತ್ತಿ ಕಾಂಪೌಂಡ್ ಮೂಲಕ ಸುನಿಲ್ ಕುಮಾರ್ ಮನೆಗೆ ಆಫೀಸರ್ಸ್ ಎಂಟ್ರಿ ಕೊಟ್ಟರು. ನಂತರ ಸುನಿಲ್ ಕುಮಾರ್ ನಿವಾಸದ ಲಿಫ್ಟ್ ಡೋರ್ ಎಳೆದು ಲೋಕಾಯುಕ್ತ ಅಧಿಕಾರಿಗಳು ಮನೆಗೆ ಆಗಮಿಸಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಮನೆಯ ಬೆಡ್ರೂಮ್, ಹಾಲ್, ಪಾರ್ಕಿಂಗ್ ಅಷ್ಟಲ್ಲದೆ ಮನೆ ಸಂಕು ಇಳಿದು ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ. ಅತ್ತ ಬೆಸ್ಕಾಂ ಇಂಜಿನಿಯರ್ ಲೋಕೇಶ್ ಬಾಬು ಮನೆ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಮನೆಯಲ್ಲಿದ್ದ ಅಪಾರ ಪ್ರಮಾಣದ ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಕಲಬುರಗಿ ಪಾಲಿಕೆ ಉಪ ಆಯುಕ್ತರ ಮನೆ ಮೇಲೆ ದಾಳಿ. ಇತ್ತ ಕಲಬುರಗಿಯಲ್ಲೂ ಲೋಕ ಟೀಮ್ ಭರ್ಜರಿ ಭೇಟಿಯಾಡಿದೆ. 20 ವರ್ಷಗಳಿಂದ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಠಿಕಾಣಿ ಹೂಡಿರುವ ಪಾಲಿಕೆ ಉಪಾಯುಕ್ತ ಆರ್ಪಿ ಜಾಧವ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಆರ್ಪಿ ಜಾಧವ್ ಮನೆಯಲ್ಲಿ ಬರೋಬ್ಬರಿ 30 ಗ್ರಾಂ ಚಿನ್ನಾಭರಣಗಳು, ಬೈಕ್ಗಳು, ಕಾರುಗಳು ಜೊತೆಗೆ ಹಲವು ಆಸ್ತಿ ಪಾಸ್ತಿಗಳ ದಾಖಲೆ ಪತ್ತೆಯಾಗಿದೆ ಎಂಬ ಮಾಹಿತಿ ಇದೆ. ಕಲಬುರಗಿ ಮನೆ, ಕಚೇರಿ ಹಾಗೂ ಸರಡಗಡಿ ಗ್ರಾಮದಲ್ಲಿರುವ ಫಾರ್ಮ್ ಹೌಸ್ 3 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಕೊಪ್ಪಳ ಅಬಕಾರಿ ನಿರೀಕ್ಷಕ ಮನೆ ಮೇಲೂ ಲೋಕ ದಾಳಿ. ಅತ್ತ ಕೊಪ್ಪಳ ಅಬಕಾರಿ ನಿರೀಕ್ಷಕ ರಮೇಶ್ ಅಂಗಡಿ ಮೇಲೂ ಲೋಕ ರೇಡ್ ನಡೆದಿದೆ. ಕೊಪ್ಪಳದ ಬಿಟಿ ಪಾಟೀಲ್ ನಗರದ ಕಚೇರಿ ಹಾಗೂ ಡಾಲರ್ಸ್ ಕಾಲೋನಿ ಬಾಡಿಗೆ ಮನೆ ಮೇಲೂ ದಾಳಿ ಮಾಡಲಾಯಿತು. ಅಷ್ಟಲ್ಲದೆ ಸ್ವಗ್ರಾಮ ಯಲಬುರ್ಗಾ ತಾಲೂಕಿನ ತಮ್ಮರಗುದ್ದಿ ಗ್ರಾಮದ ತೋಟದ ಮನೆಯ ಮೇಲೂ ದಾಳಿ ಮಾಡಿ ಅಧಿಕಾರಿಗಳು ದಾಖಲೆ ಪರಿಶೀಲಿಸಿದ್ದಾರೆ. ಚಳ್ಳಕೆರೆ ಅರಣ್ಯ ಇಲಾಖೆ ಎಸಿಎಫ್ ನಿವಾಸದ ಮೇಲೂ ರೇಡ್. ಚಿತ್ರದುರ್ಗದ ಚಳ್ಳಕೆರೆ ನಗರದ ಅರಣ್ಯ ಇಲಾಖೆ ಎಸಿಎಫ್ ಸುರೇಶ್ ನಿವಾಸದ ಮೇಲೆ ಲೋಕ ದಾಳಿ ನಡೆದಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಚಳ್ಳಕೆರೆ ನಗರದ ವಿಠ್ಠಲ್ ನಗರದಲ್ಲಿರುವ ಮನೆ ಸೇರಿ 4 ಕಡೆಗಳಲ್ಲಿ ರೇಡ್ ಮಾಡಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಏನೇ ಹೇಳಿ, ಹಲವು ಕಡೆಗಳಲ್ಲಿ ಲೋಕ ಟೀಮ್ ಪರಿಶೀಲನೆ ಮುಂದುವರೆಸಿದೆ. ಅಧಿಕಾರಿಗಳ ಮನೆ, ಚಿನ್ನಾಭರಣ, ನಗದು ಸಿಕ್ಕಿರೋದ್ರಿಂದ ಇದೇ ನಿಯತ್ತಿಂದ ಸಂಪಾದನೆ ಮಾಡಿದ್ದ ಅಥವಾ ಲಂಚಕ್ಕೆ ಕೈಯೊಡ್ಡಿ ಬಂದಿರೋದ ಅನ್ನೋದನ್ನ ಅಧಿಕಾರಿಗಳು ತನಿಖೆ ಮೂಲಕ ಬಯಲಿಗಿಳಿಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.